ಮಿತ್ರರೇ ನಮಸ್ಕಾರ. ನಮ್ಮ ರೂಟೆಡ್ ಎಕ್ಸ್ಪ್ಲೋರರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ಡಿವೈನ್ ವುಲ್ಫ್ ಚಮತ್ಕಾರದ ಬಗ್ಗೆ ವಿವರವಾದ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವೆಲ್ಲರೂ ವುಲ್ಫ್ ಮ್ಯಾಜಿಕ್ಕಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ, ಅದು ತಿಳ್ಕೊಳ್ಳದೇನೂ ಇರಬಹುದು. ಆದರೆ ಮೊಟ್ಟ ಮೊದಲನೇ ಬಾರಿ ಗೌರವಪೂರ್ವಕವಾಗಿ ನಾವು ಈ ವುಲ್ಫ್ ಏಂಜಲನ್ನು ಯಾವ ರೀತಿ ಇನ್ವೈಟ್ ಮಾಡಿ ಅದನ್ನು ಪ್ರಯೋಗ ಮಾಡಬೇಕು ಅಥವಾ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿತ್ತು. ಮೊದಲನೇ ಬಾರಿ ನಾವು ಡಿವೈನ್ ವುಲ್ಫನ್ನು ಇನ್ವೈಟ್ ಮಾಡುವ ಮೊದಲು ಒಂದು ದೀಪ ಅಥವಾ ಕ್ಯಾಂಡಲ್ ಹಾಗೂ ಒಂದು ಲೋಟದಲ್ಲಿ ನೀರು ಅಥವಾ ಒಂದು ಬಾಟಲಿನಲ್ಲಿ ನೀರನ್ನು ತೆಗೆದಿಟ್ಕೋಬೇಕಾಗುತ್ತೆ. ಹಾಗೂ ಒಂದು ಪುಸ್ತಕ ಹಾಗೂ ಪೆನ್ ಇವುಗಳನ್ನೆಲ್ಲ ಸಿದ್ಧ ಮಾಡಿಟ್ಕೊಂಡು ನಂತರ ಶುರು ಮಾಡೋಣ. ತಾವೆಲ್ಲರೂ ವಿಡಿಯೋನ ಪಾಸ್ ಮಾಡಿ ಈ ಎಲ್ಲ ವಸ್ತುಗಳನ್ನು ವ್ಯವಸ್ಥೆ ಮಾಡಿಕೊಂಡು ನಂತರ ಶುರು ಮಾಡಿ. ಆರಾಮವಾಗಿ ಕುಳಿತುಕೊಳ್ಳಿ. ದೀಪವನ್ನು ಅಥವಾ ಕ್ಯಾಂಡಲನ್ನು ಹಚ್ಕೊಳ್ಳಿ. ನಂತರ ಇನ್ನೊಂದು ಬದಿಯಲ್ಲಿ ನೀರನ್ನು ಇಟ್ಟುಕೊಳ್ಳಿ. ಸುಖಾಸನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ ಅಥವಾ ನಿಮಗೆ ಅನುಕೂಲಕರವಾದ ಯಾವುದಾದರೂ ಪೋಸ್ಚರಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. 2 ಬಾರಿ ಮಾಡಿ. ಇನ್ಹೇಲ್, ಎಕ್ಸೇಲ್. ಆರಾಮವಾಗಿ ರಿಲ್ಯಾಕ್ಸ್ ಮಾಡಿ. ನಿಮಗೆ ಏನು ಕೆಲಸ ಆಗಬೇಕೋ ಅದನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಡಿವೈನ್ ವುಲ್ಫನ್ನು ಇನ್ವೈಟ್ ಮಾಡಿ. ನನ್ನ ಪ್ರೀತಿಯ ಸ್ಪಿರಿಟ್, ಮೈ ಡಿಯರ್ ವುಲ್ಫ್, ದಯಮಾಡಿ ನನ್ನ ಇಂಥ ಬೇಡಿಕೆಗೆ ನೆರವೇರಿಸಿಕೊಡು. ನನ್ನ ಬೇಡಿಕೆಯನ್ನು ನಾನು ನಿನ್ನನ್ನು ಪ್ರೀತಿಯಿಂದ ಹಾಗೂ ಭಕ್ತಿಯಿಂದ ಇನ್ವೈಟ್ ಮಾಡುತ್ತಿದ್ದೇನೆ. ದಯಮಾಡಿ ನನ್ನ ಈ ಕೋರಿಕೆಯನ್ನು ಅತಿ ಶೀಘ್ರದಲ್ಲೇ ನೆರವೇರಿಸಿಕೊಡು ಅಂತ ಕೇಳ್ಕೊಳ್ತಾ, ನಿಮಗೆ ಏನು ಕೆಲಸ ಆಗಬೇಕೋ ಆ ಕೆಲಸ ಅತಿ ಶೀಘ್ರದಲ್ಲಿ ಆಗಬೇಕು ಅಂತ ಹಾಗೂ ಅದರ ಉದ್ದೇಶ ಇವುಗಳನ್ನೆಲ್ಲ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಬಾಯ್ಬಿಟ್ಟಾದರೂ ಹೇಳ್ಕೊಳ್ಳಿ. ನಿಮ್ಮ ಅನುಕೂಲ ಹೇಗಿದೆಯೋ ಹಾಗೆ ಅದನ್ನು ವಿವರಣೆಯನ್ನು ಕೊಟ್ಟು ಚಾಂಟಿಂಗ್ ಸ್ಟಾರ್ಟ್ ಮಾಡಿ. 21 ಬಾರಿಯಾದರೂ ಸರಿ, 45 ಬಾರಿಯಾದರೂ ಸರಿ, ನಿಮಗೆ ಯಾವುದು ಅನುಕೂಲನೋ ಅದಕ್ಕೆ ಸ್ಟಿಕ್ ಆಗಿ. ಚಾಂಟಿಂಗ್ ಮಾಡೋದು ಯಾವುದೇ ಭಾಷೆಯಲ್ಲಾದರೂ ಇರ್ಬೋದು. ಇಂಗ್ಲೀಷಲ್ಲಾದರೆ ಡಿವೈನ್ ವುಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಥವಾ ವುಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತನಾದರೂ ಚಾಂಟ್ ಮಾಡ್ಬೋದು. ಅಥವಾ ಕನ್ನಡದಲ್ಲೇ ಆದರೂ ತೋಳದ ಅದ್ಭುತ ಈಗ ಶುರುವಾಗಿದೆ, ತೋಳದ ಅದ್ಭುತ ಈಗ ಶುರುವಾಗಿದೆ ಅಂತನಾದರೂ ಚಾಂಟ್ ಮಾಡ್ಕೋಬೋದು. ನಿಮ್ಮ ಕಂಫರ್ಟಬಲ್ ಯಾವ ಥರ ಇದೆಯೋ ಆ ಥರ ಅಭ್ಯಾಸ ಮಾಡ್ತಾ ಹೋಗಿ. ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪ್ರೀತಿ ಹಾಗೂ ಭಕ್ತಿ. ಶ್ರದ್ಧೆಯಿಂದ ಮನಸ್ಫೂರ್ತಿಯಿಂದ ಮಾಡಿ. ಮೊದಲನೇ ಬಾರಿ ಚಾಂಟ್ ಮಾಡಿದ ನಂತರ ನಿಮಗೆ ಇಷ್ಟವಾದಷ್ಟು ಬಾರಿ ಇಷ್ಟವಾದ ಜಾಗದಲ್ಲಿ ಬಂದ ಹಾಗೆ ಎಲ್ಲೇ ಇರಲಿ ಹೇಗೆ ಇರಲಿ ಚಾಂಟಿಂಗ್ ಅಂತೂ ಮಾಡಿ. ನೀವು ಯಾವುದೇ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಯೋಚನೆ ಮಾಡುವ ಬದಲು ನಿಮ್ಮ ಮೈಂಡನ್ನು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚಾಂಟ್ ಮಾಡಿ. ಹಾಗಾಗಿ ನಿಮ್ಮ ಆಲೋಚನೆ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಶಕ್ತಿ ಜಾಸ್ತಿ ಹರಿಯೋಕ್ಕೆ ಶುರು ಆಗುತ್ತೆ. ದೀಪ ಹಚ್ಚಿರುವ ಬಗ್ಗೆ ಹಾಗೂ ನೀರಿನ ಬಗ್ಗೆ ಕೊನೆಯಲ್ಲಿ ತಿಳಿಸುತ್ತೇನೆ. ದಯಮಾಡಿ ಕೊನೆಯವರೆಗೂ ಕೇಳಿಸ್ಕೊಳ್ಳಿ. ನಿಮಗೆ ಕಳೆದು ಹೋಗಿರುವ ವಸ್ತುಗಳು ಸಿಗಬೇಕಾದರೂ ಇದನ್ನು ಮಾಡಬಹುದು. ಕೆಲಸ ಸಿಗಬೇಕಾದರೂ ಮಾಡಬಹುದು. ಹಣಕಾಸಿನ ಅವಶ್ಯಕತೆ ಇದ್ದರೂ ಮಾಡಬಹುದು. ಅಥವಾ ನಿಮಗೆ ಯಾರಾದರೂ ಹಣವನ್ನು ಕೊಡಬೇಕಾಗಿದ್ದರೂ ಅವರ ಹೆಸರನ್ನು ಹೇಳಿ ಕೂಡ ಮಾಡಬಹುದು. ಅಥವಾ ಯಾವುದೇ ವಸ್ತು ಎಲ್ಲೋ ಮರ್ತೋಗಿದೆ ನನಗೆ ಅನ್ನೋದಕ್ಕಾದರೂ ಮಾಡ್ಬೋದು. ನೀವು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ರು ಅಥವಾ ಎಲ್ಲ ಸಿಗ್ನಲ್ಗಳನ್ನು ನಾನು ಗ್ರೀನ್ ಸಿಗ್ನಲನ್ನೇ ಪಾಸ್ ಆಗ್ತಾ ನನ್ನ ಪ್ರಯಾಣ ಸುಖಕರವಾಗಿರಲಿ ಅಂತನಾದರೂ ಮಾಡ್ಬೋದು. ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಚಿಕ್ಕದ್ರ ಮೇಲೆ ಪ್ರಯೋಗ ಮಾಡಿ
ಅದು ಮ್ಯಾನಿಫೆಸ್ಟ್ ಆದಮೇಲೆ ದೊಡ್ಡದ್ರ ಮೇಲೆ ಪ್ರಯೋಗ ಮಾಡಲು ಪ್ರಯತ್ನಿಸಿ. ಆಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಹಾಗೂ ನಿಮ್ಮ ಆತ್ಮವಿಶ್ವಾಸ ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ನೀವು ಏನೇ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ಅದರ ಉದ್ದೇಶ ಮಾತ್ರ ಯಾವಾಗಲೂ ಒಳ್ಳೆಯದೇ ಆಗಿರಬೇಕು. ಯಾರಿಗೂ ತೊಂದರೆಯನ್ನು ನೋವನ್ನು ಕೊಡಬಾರದು. ಆ ರೀತಿಯೇ ನೀವು ಮ್ಯಾನಿಫೆಸ್ಟನ್ನು ಮಾಡ್ಕೋಬೇಕಾಗತ್ತೆ. ನಿಮಗೆ ಮ್ಯಾನಿಫೆಸ್ಟ್ ಆದ ಕೂಡಲೇ ಯಾವಾಗಲೂ ಈ ಸ್ಪಿರಿಟ್ ಗೈಡ್ಗಳಿಗೆ ಪಬ್ಲಿಕ್ ಗ್ರ್ಯಾಟಿಟ್ಯೂಡನ್ನ ತುಂಬ ಇಷ್ಟಪಡುತ್ತೆ. ಹಾಗಾಗಿ ನಿಮಗೆ ಕೆಲಸ ಆದ ಕೂಡಲೇ ಇದೇ ಚಾನಲ್ಗೆ ಬಂದು ನೀವು ಕಮೆಂಟಲ್ಲಿ ಪಬ್ಲಿಕ್ ಗ್ರ್ಯಾಟಿಟ್ಯೂಡನ್ನು ಕೊಡ್ಬೋದು. ಥ್ಯಾಂಕ್ ಯು ಮೈ ಡಿಯರ್ ವುಲ್ಫ್ ಫಾರ್ ಫುಲ್ಫಿಲ್ಲಿಂಗ್ ಮೈ ವಿಶ್. ದಿಸ್ ಈಸ್ ಮೈ ಪಬ್ಲಿಕ್ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಬೋದು. ಅಥವಾ ನಿಮ್ಗೆ ಯಾವುದೇ ಭಾಷೆಲಿ ಬೇಕಾದ್ರೂ ಮತ್ತು ಇನ್ನು ಯಾರ ಹತ್ರ ಬೇಕಾದರೂ ನೀವು ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ ಕೊಡ್ಬೋದು. ಇಲ್ಲೇ ನೀವು ಯಾಕೆ ಕೊಡಿ ಅಂತ ಹೇಳ್ತೀನಿ ಅಂತಂದರೆ, ನೀವು ನಿಮ್ಮ ಪಬ್ಲಿಕ್ ಗ್ರ್ಯಾಟಿಟ್ಯೂಡನ್ನು ಇಲ್ಲಿ ಕಮೆಂಟಲ್ಲಿ ಕೊಡೋದ್ರಿಂದ ಇನ್ನೂ 10 ಜನಕ್ಕೆ ನೀವು ಮೋಟಿವೇಟ್ ಮಾಡ್ದಂಗೆ, ನೀವು ಸಾಧನೆ ಮಾಡಿರೋದನ್ನು 100 ಜನಕ್ಕೆ ತೋರಿಸ್ದಂಗೆ ಆಗುತ್ತೆ. ಹಾಗಾಗಿ ಅವ್ರಿಗೂ ನೀವು ಇನ್ಸ್ಪೈರ್ ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ನೀವು ಗಾಡಿ ಓಡಿಸ್ಬೇಕಾದ್ರೆ ಅಥವಾ ಎಲ್ಲಾದರೂ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಯಾವುದೋ ಆಲೋಚನೆ ಮಾಡೋ ಬದಲು ಇದೇ ಚಾಂಟಿಂಗನ್ನು ಮಾಡ್ತಾ ಇದ್ದಾಗ ನಿಮ್ಮ ಕಾನ್ಸಂಟ್ರೇಷನ್ನೂ ಚೆನ್ನಾಗಿರುತ್ತೆ. ಮೈಂಡು ಡೈವರ್ಟ್ ಆಗೋದು ಕಮ್ಮಿ ಆಗುತ್ತೆ. ಥಾಟ್ ಫ್ಲೋ ಅನ್ನೆಸೆಸರಿ ಹೋಗೋದೆಲ್ಲ ಕಮ್ಮಿ ಆಗುತ್ತೆ. ನಿಮ್ಮ ಮೈಂಡ್ಗೆ ಎನರ್ಜಿ ಜಾಸ್ತಿ ಆಗುತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಶಕ್ತಿಯು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಎನರ್ಜಿ ಡ್ರೈನ್ ಔಟ್ ಆಗೋದು ಕಮ್ಮಿ ಆಗುತ್ತೆ. ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗಲಿ ಅಂತ ಪ್ರೇ ಮಾಡ್ಕೊಳ್ತಾ, ಈಗ ನಿಮಗೆ ಹೇಳ್ತೀನಿ ಅಂತ ಹೇಳಿರ್ತಕ್ಕಂಥ ದೀಪ ನೀವು ಅದು ಹಚ್ಚಿರೋದನ್ನು ಹಾಗೆ ದೇವ್ರ ಮುಂದೆ ಆದರೂ ಇಡಿ ಅಥವಾ ಅಲ್ಲೇ ಎಲ್ಲಾದರೂ ಪಕ್ಕದಲ್ಲಿ ಸೇಫಾಗಿರೋ ಜಾಗದಲ್ಲಿ ಇಡಿ. ಮತ್ತು ನೀರಿಗೆ ನೀವು ಇದನ್ನೆಲ್ಲ ಏನು ಹೇಳಿದಿರೋ ಇದನ್ನೆಲ್ಲ ಎನರ್ಜಿನೂ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ ನೀರನ್ನ ನೀವೇ ಕುಡಿಬೇಕಾಗುತ್ತೆ. ಒಂದು ಬಾಟ್ಲಿಗೆ ಹಾಕಿ ಬಾಟ್ಲಿಗೆ ಇಟ್ಕೊಂಡು ಸ್ವಲ್ಪನೇನೂ ಕುಡಿಬೋದು, ಒಟ್ಟಿಗೆ ಬೇಕಾದರೂ ಕುಡಿಬೋದು. ಆ ಎನರ್ಜಿ ಪೂರ್ತಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೇನಾದರೂ ಮುಂದೆ ಇನ್ನೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿ, ಲಾ ಆಫ್ ಅಟ್ರಾಕ್ಷನ್, ಹೊಪ್ಪನೊಪ್ಪನೋ ಈ ಥರ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಬೇಕಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದನ್ನು ವಿಸ್ತಾರವಾಗಿ ಅಥವಾ ಆಳವಾಗಿ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ದಯವಿಟ್ಟು ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಸಾಧನೆಯನ್ನು ಮಾಡಿ ತಾಳ್ಮೆಯಿಂದ, ಶ್ರದ್ಧಾಭಕ್ತಿಯಿಂದ ಪ್ರಯತ್ನಿಸಿ ಅದ್ಭುತಗಳನ್ನು ನೀವು ಕಣ್ಣಾರೆ ನೋಡಬಹುದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.